ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 25ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ಅವನು ತೆರೆಯುವ ಮತ್ತು ಮುಚ್ಚುವವನು. ಫಿಲೆದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ಪ್ರಕಟಣೆ 3:7. ಹೊಸ ಒಡಂಬಡಿಕೆಯಲ್ಲಿ ಫರಿಸಾಯರು, ಸದ್ದುಕಾಯರು ಮತ್ತು ಶಾಸ್ತ್ರಿಗಳು ತಮ್ಮನ್ನು ಸ್ವರ್ಗದ ಸಾಮ್ರಾಜ್ಯದ ಕೀಲಿಯನ್ನು ಹಿಡಿದಿರುವ ದೇವರ ಪ್ರತಿನಿಧಿಗಳು ಎಂದು ಪರಿಗಣಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಅವರು ಸ್ವರ್ಗದ ರಾಜ್ಯವನ್ನು ಮುಚ್ಚುವವರು. ಅವರೆಂದೂ ಪ್ರವೇಶಿಸಲಿಲ್ಲ ಅಥವಾ ಪ್ರವೇಶಿಸಲು ಬಯಸುವ ಇತರರನ್ನು ಅವರು ಅನುಮತಿಸಲಿಲ್ಲ. ಕರ್ತನಾದ ಯೆಹೋವನು ಬಾಗಿಲು ತೆರೆಯುತ್ತಾನೆ. ಇಸ್ರಾಯೇಲರ ಮುಂದೆ ಯೆರಿಕೋವನ್ನು ಮುಚ್ಚಲಾಯಿತು. ದೇವಜನರು ಹೊಗಳಿಕೆಯೊಂದಿಗೆ ಅದರ ಸುತ್ತಲೂ ಹೋದಂತೆ ಯೆರಿಕೋದ ಗೋಡೆಗಳು ಕುಸಿಯಿತು. ಕಂಚಿನ ಬಾಗಿಲುಗಳು ಮತ್ತು ಕಬ್ಬಿಣದ ಸರಳಗಳು ಮುರಿದವು. ಹೌದು, ಯೆಹೋವನು ನಿಜವಾಗಿಯೂ ಮುಚ್ಚಲಾಗದ ಬಾಗಿಲುಗಳನ್ನು ತೆರೆಯುತ್ತಾನೆ. ಇಂದು ನಿಮ್ಮ ಮುಂದೆ ಯಾವ ದ್ವಾರಗಳನ್ನು ಮುಚ್ಚಲಾಗಿದೆ? ನೀವು ನಿಮ್ಮ ಹೃದಯದಲ್ಲಿ ಹೊಗಳಿಕೆಯೊಂದಿಗೆ ತಿರುಗಾಡಿದರೆ ಕರ್ತನು ನಿಮಗೆ ಆ ಎಲ್ಲ ಬಾಗಿಲುಗಳನ್ನು ತೆರೆಯುತ್ತಾನೆ. ಅಪೊಸ್ತಲನಾದ ಪೌಲನಿಗೆ ಎಫೆಸದಲ್ಲಿ ಸುವಾರ್ತೆಯನ್ನು ಬೋಧಿಸಲು ಕರ್ತನು ನಂಬಿಕೆಯ ದೊಡ್ಡ ಅನುಕೂಲಕರವಾದ ಬಾಗಿಲನ್ನು ತೆರೆದನು. ಅಪೊಸ್ತಲರ ಕೃತ್ಯಗಳು 14:27. ಇಸ್ರಾಯೇಲ್ಯರು ಐಗುಪ್ತದಿಂದ ಬಿಡುಗಡೆ ಹೊಂದಲು ಕರ್ತನು ಬಾಗಿಲು ತೆರೆಯಲು ನಿರ್ಧರಿಸಿದನು. ಫರೋಹನು ಮತ್ತು ಅವನ ಸೈನ್ಯಗಳು ದ್ವಾರವನ್ನು ಮುಚ್ಚಲು ಪ್ರಯತ್ನಿಸಿದರು. ದೇವರು ಅನೇಕ ಪಿಡುಗುಗಳನ್ನು ಕಳುಹಿಸುತ್ತಿದ್ದರು. ಫರೋಹನು ಪಶ್ಚಾತ್ತಾಪ ಪಡಲಿಲ್ಲ ಮತ್ತು ಇಸ್ರಾಯೇಲರಿಗೆ ಸ್ವಾತಂತ್ರ್ಯವನ್ನು ನೀಡಲಿಲ್ಲ. ಕೊನೆಯಲ್ಲಿ ಫರೋಹನು ಮತ್ತು ಅವನ ಇಡೀ ಸೈನ್ಯವು ಕೆಂಪು ಸಮುದ್ರದಲ್ಲಿ ನಾಶವಾಯಿತು. ಆದರೆ ದೇವರ ಮಕ್ಕಳಿಗೆ ಕರ್ತನು ಅವರಿಗೆ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯುತ್ತಾನೆ. ತೆರೆಯಲಾಗದದನ್ನು ಮುಚ್ಚುವವನು ನಮ್ಮ ಪ್ರಭುವೇ. ಯೆಹೋವನು ಬಾಗಿಲನ್ನು ಮುಚ್ಚಲ್ಪಟ್ಟಾಗ ಯಾರೂ ಅದನ್ನು ತೆರೆಯಲು ಸಾಧ್ಯವಿಲ್ಲ. ಅವನು ಆಕಾಶವನ್ನು ಮುಚ್ಚಿದರೆ ಮಳೆಯಿಲ್ಲದೆ ಕ್ಷಾಮ ಉಂಟಾಗುತ್ತದೆ. ಅವನು ತನ್ನ ಆಶೀರ್ವಾದವನ್ನು ಮುಚ್ಚಿದರೆ ಎಲ್ಲೆಡೆ ಕಡುಬಡತನ ಮತ್ತು ದುಃಖವೂ ಇರುತ್ತದೆ. ಆರಂಭಿಕ ದಿನಗಳಲ್ಲಿ ಜನರು ತಮ್ಮನ್ನು ತಾವು ಪ್ರಸಿದ್ಧರಾಗಲು ಬಾಬೆಲ್ ಗೋಪುರವನ್ನು ನಿರ್ಮಿಸಲು ಬಯಸಿದ್ದರು. ಆದರೆ ದೇವರು ಅವರ ಎಲ್ಲ ಪ್ರಯತ್ನಗಳನ್ನು ನಾಶಪಡಿಸಿದನು ಮತ್ತು ಅವುಗಳನ್ನು ಭೂಮಿಯ ಮುಖ್ಯಾದ್ಯಂತ ಹರಡುವಂತೆ ಮಾಡಿದನು. ದೇವರ ಮಕ್ಕಳೇ, ದುಷ್ಟರು ನಿಮ್ಮ ವಿರುದ್ಧ ಕೆಟ್ಟದ್ದನ್ನು ಮಾಡಲು ಪ್ರಯತ್ನಿಸಿದಾಗ ಕರ್ತನು ಅವರ ಮಾರ್ಗಗಳನ್ನು ಮತ್ತು ಅವರ ಯೋಜನೆಗಳನ್ನು ಮುಚ್ಚುತ್ತಾನೆ. ಲಾಬಾನನು ಯಾಕೋಬನಿಗೆ ಹಾನಿ ಮಾಡಲು ಬಂದನು. ಫರೋಹನು ಅಬ್ರಹಾಮನಿಗೆ ಹಾನಿ ಮಾಡಲು ಬಂದನು. ಅಬೀಮೆಲೆಕನು ಈಸಾಕನಿಗೆ ಹಾನಿ ಮಾಡಲು ಬಂದನು. ಆದರೆ ಕರ್ತನು ಅವರ ಎಲ್ಲ ಕೆಟ್ಟ ಮಾರ್ಗಗಳನ್ನು ಮುಚ್ಚಿದನು ಮತ್ತು ನಿರ್ಬಂಧಿಸಿದನು. ದೇವರು ನೋಹನನ್ನು, ಅವನ ಕುಟುಂಬವನ್ನು ಮತ್ತು ಎಲ್ಲ ಜೀವಿಗಳನ್ನು ನಾವೆಯೊಳಗೆ ತಂದ ನಂತರ ದೇವರೇ ನಾವೆಯ ಬಾಗಿಲುಗಳನ್ನು ಮುಚ್ಚಿದನು. ಮಳೆಯು ಬಂದು ಭೂಮಿಗೆ ಪ್ರವಾಹ ಬಂದಾಗ ಇತರರಲ್ಲಿ ಅನೇಕರು ಹೇಗಾದರೂ ನಾವೆಯಲ್ಲಿ ಪ್ರವೇಶಿಸಲು ಪ್ರಯತ್ನಿಸಿರಬಹುದು. ಆದರೆ ಅವರಲ್ಲಿ ಯಾರೂ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಇಂದು ಕ್ರಿಸ್ತನೆಂಬ ಮಂಜೂಷದ ಬಾಗಿಲು ತೆರೆದಿದೆ ಮತ್ತು ದೇವರು ಪ್ರೀತಿಯಿಂದ ಎಲ್ಲ ಪಾಪಿಗಳನ್ನು ಕರೆಯುತ್ತಾನೆ. ಅವನ ಬಳಿಗೆ ಬರಲು ದುಃಖಿಸುವ ಮತ್ತು ಭಾರವಾದವರೆಲ್ಲರೂ ನಂಬಿಕೆಯಿಂದ ತನ್ನ ಬಳಿಗೆ ಬರುವ ಯಾರನ್ನು ಎಂದಿಗೂ ತ್ಯಜಿಸುವುದಿಲ್ಲ ಮತ್ತು ದೂರವಿಡುವುದಿಲ್ಲ ಎಂದು ಅವನು ಭರವಸೆ ನೀಡುತ್ತಾನೆ. ದೇವರ ಮಕ್ಕಳೇ,
ಒಂದು ದಿನ ಕೃಪೆಯ ಬಾಗಿಲು ಮುಚ್ಚಲ್ಪಡುತ್ತದೆ ಎಂದು ನೆನಪಿಡಿ. ಹಾಗಾಗಿ ಸಮಯದ ಸದುಪಯೋಗ ಪಡೆದುಕೊಳ್ಳಿ. ಈಗ ಓಡಿ ಹೋಗಿ ಕ್ರಿಸ್ತನೆಂಬ ಬಂಡೆಯನ್ನು ಪ್ರವೇಶಿಸಿರಿ. ನೆನಪಿಡಿ, ಇಗೋ, ಯಾರು ಕಟ್ಟದ ಹಾಗೆ ಕೆಡವಿ ಬಿಡುವನು, ಯಾರು ಬಿಡಿಸದಂತೆ ಸೆರೆ ಹಾಕುವನು. ಯೋಬನು 12:14. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.